ಏನ್ ಮಚ ಮಾಡದ್ ಮನೇಲಿ ಬರೋ ಏನಿಲ್ಲ ಬಿಡು ಮಚ. ನಿಮ್ಗೊಂದ್ ಕತೆ ಹೇಳ. ಒಂದೂರಲ್ಲೇ ಒಂದ್ ನಾಯಿ ಇತ್ತತ್ತೆ. ಒಂದರ ಬಾಯಿಗೆ ಸ್ವಾಗತ ಸುಸ್ವಾಗತ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೊಂದು ಮೀಮ್ಸ್ ರಿಯಾಕ್ಷನ್ಗೆ ಬಂದಿದ್ದೀನಿ. ಆಲ್ರೆಡಿ ಒಂದು ಪೋಸ್ಟ್ ಮಾಡಿದ್ದೀನಿ, ಎಲ್ಲರೂ ಸಖತ್ತಾಗಿ ರೆಸ್ಪಾನ್ಸ್ ಮಾಡ್ತಿದ್ದೀರಾ. ಅದ್ರ ಸಲುವಾಗಿ ಮತ್ತೊಂದು ಮೀಮ್ಸ್ ತೊಗೊಂಡ್ಬಂದಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದರೆ ನನಗೆ ಇನ್ನೊಂದಿಷ್ಟು ವಿಡಿಯೋ ಮಾಡೋಕ್ಕೆ ಎಂಕರೇಜ್ ಆಗುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಯಾಕೆ ತಡ ಮಾಡೋದು, ಮೀಮ್ಸ್ ರಿಯಾಕ್ಷನ್ಗೆ ಹೋಗ್ಬಿಡೋಣ. ಲೆಟ್ಸ್ ಜಂಪ್ ಇನ್ ಟು ದಿಸ್ ವಿಡಿಯೋ. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಲಗಾಸು ಲಕ್ಕ ಬಂದ್ಲು ಮಾಡಬಾರ್ದು ಅಂತ ಹೇಳಿ ಬಿಗ್ ಬಾಸ್ ಹೇಳಿದ್ರು. ಅದನ್ನೆಲ್ಲೋ ಅಲ್ಲಾಡಿಸಿದ್ದು ನಮ್ಗೆ ಶೋಭಾ ಅವರು. ಏನ್ ಅಲ್ಲಾಡ್ಸಿದ್ದು ಕುಡಿಯೋ ಮುಂಚೆ ಅಲ್ಲಾಡ್ಸು ಅಲ್ಲಾಡ್ಸು. ಇವಾಗ ಸೈಲೆಂಟ್ ಆಗಿರಿ. ಇನ್ವೆಸ್ಟಿಗೇಷನ್ ಬಹಳ ಸೀರಿಯಸ್ ಆಗಿ ನಡೀತಾ ಇದೆ. ಬಿಗ್ ಬಾಸ್ ಗೆ ನಾನು ಆನರ್ ಮಾಡ್ತೀನಿ, ನಾಟ್ ಯು. ಹಂಗ ಮಾತಾಡ್ತಾಳು ಯಪ್ಪ. ಲೆಟ್ ಮೀ ಫಿನಿಶ್. ಯಾರಲ್ಲ ಅವಳು ಹುಡುಗಿ? ಮಂಜಣ್ಣನ ಹುಚ್ಚ ಬಿಡಿಸಿದ್ರು ಬಿಡಿ. ಅದು ನಾನು ನಿಮ್ಗೆ ಕೊಟ್ಟಿರೋ ರೆಸ್ಪೆಕ್ಟ್. ನಾವು ನೀವು ಹೋದ್ರೆ ಹುಚ್ಚನೇ ಬೇಕಂತೀವಿ. ಅಕ್ಕ ತಪ್ಪಾತ್ ಬಿಡ್ಬೇವ. ಮತ್ತೆ ಬರ್ತೀಯಾ? ಅಕ್ಕ ಬಂದ್ಲು. ನಿಮಗೂ ತಲೆ ತಿರುಗಿತಾರ ಅವತ್ತಿಂದ. ಎಂತ ಪರಿ ಒದರಾಡಿದ್ಲು ಅಕ್ಕ. ತೆಲುಗು ಬಿಗ್ ಬಾಸ್ ಮಾಡಿ ಎಕ್ಸ್ಪೀರಿಯನ್ಸ್ ಐತೆ ಆಲ್ರೆಡಿ. ಅದಕ್ಕೆ ವಾಯ್ಸ್ ರೇಸ್ ಮಾಡಿದ್ರೆ ಎಲ್ಲರೂ ಸೈಲೆಂಟ್ ಆತರ ಅನ್ಕೊಂಡು ರೇಸ್ ಮಾಡಕತ್ತಾರ ಗೊತ್ತಿಲ್ಲ. ಬಟ್ ಟ್ರೋಲ್ ಮಾತ್ರ ಸಖತ್. ಫಸ್ಟ್ ಡೇಲಿಂದಾನೇ ಅವ್ರು ಮೀಮ್ಸ್ಗೆ ಊಟ ಕೊಡಕತ್ತಾರ ಗಟ್ಟಿಯಾಗಿ. ನನಗೂ ಒಂದು ಕ್ಲೋಸ್ ಅಪ್ ನೋಡ್ಬಿಟ್ಟು ಈ ಕ್ಲೋಸ್ ಅಪ್ ನೋಡಿದ್ಮೇಲೆ ಅರ್ಥ ಆಯ್ತಾ ಇದೆ. ಅಂಗೈಯಲ್ಲಿ ಬೆಣ್ಣೆ ಹಿಡ್ಕೊಂಡು ತುಪ್ಪಕ್ಕೆ ಊರೆಲ್ಲ ಅರ್ದ್ಬಿಟ್ನಲ್ಲಕ್ಕ ನಾನು. ನನ್ನ ಜೀವನದಲ್ಲಿ ಸರ್ಪ್ರೈಸಸ್ಗಿಂತನೂ ಸ್ಯಾಕ್ರಿಫೈಸಸ್ಗಳೇ ಜಾಸ್ತಿ ಇವೆ. ದಯವಿಟ್ಟು ನನ್ನ ಪ್ರೀತಿನ ಒಪ್ಕೋ. ಏನೋ ಟ್ರೈ ಮಾಡತ್ತ ಡ್ಯಾನ್ಸ್. ಗಿಲ್ಲಿ ಒನ್ ಲೈನರ್. ಜಿ ಕನ್ನಡ TRP ರೇಟ್ ಹೋಗದೆ ಗಿಲ್ಲಿಲಿಂದ ಬಾಯ ಪಂಚ್ ಆಗ್ತಾನವಪ್ಪ. ಆಮೇಲೆ ಪ್ರಾಪರ್ಟಿ ಪಂಚ್ ಸಖತ್ತಾಗಿ ಮಾಡ್ತಾನ. ಫುಲ್ ನಗಿಸಾಕತ್ತಾನ ಗಿಲ್ಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಓನ್ಲಿ ಗಿಲ್ಲಿ ಮೀಮ್ಸ್ ಗಳನ್ನ ಆಮೇಲೆ ತಗ್ ಲೈಫ್ ನ ಮಾಡ್ಲಿ ಅಂತ ನಿಮ್ಗಿದ್ರೆ ನೀವು ಕಮೆಂಟ್ ಮಾಡಿ ಹೇಳಿ. ಪೂರ್ತಿ ನೋಡಿ ನಗು ತಡೆಯಕ ಆಗಲ್ಲ ನಿಮ್ಗೆ. ಓಕೆ, ಸೆಲ್ಫಿ ತೆಗಕತ್ತಾನ ಅಣ್ಣ. ನಾರ್ಮಲ್ ಆಗಿ ಎಕ್ಸ್ಪ್ರೆಷನ್ಸ್ ಸಖತ್ತಾಗಿ ಕೊಡಕತ್ತಾನ ಅವ್ನು. ತಗೊಂಡ ಇದು ರಿಲೇಟ್ ಎಲ್ಲಾರು ಮಾಡ್ಕೊಬೋದು. ಯಾಕಂದ್ರೆ ಈಗ ನಾನ್ ಏನಾನ ಬೇರೆಯವ್ರ ಪಿಕ್ಚರ್ ಕೇಳಿದಾಗ ಫೋಟೋ ತೆಗಿಯಕ್ ಹೋದ್ರೆ ಅವ್ರು ಸಖತ್ತಾಗಿ ಬಂದಿರ್ತದ. ಅದೇ ನನ್ ತೆಗಿರಿ ಅಂತಂದು ಏನೋ ಅವ್ರಿಗೆ ಹೇಳಿಲ್ಲ, ನಾನ್ ತಕ್ಕಣಕ್ ಹೋದ್ರೆ ಒಂಥರ ಖರಾಬ್ ಕಾಣ್ತಿರ್ತದ. ಅದೇನ್ ಗೊತ್ತಿಲ್ಲ. ಈ ಮೀಮ್ಸ್ ನಮಗೂ ರಿಲೇಟ್ ಆಗುತ್ತೆ. ನೆಕ್ಸ್ಟ್ ಏನ್ ಮಚ ಮಾಡದ್ ಮನೇಲಿ ಬರೋ ಏನಿಲ್ಲ ಬಿಡು ಮಚ. ಗಾಡಿ ಓಡಿಸ್ತೀನಿ ಮಚ. ಗಾಡಿ ಓಡಿಸ್ತೀನಿ. ಚೆಕ್ ಮಾಡ್ಲಿ. ಆಯ್ತು, ಚೆಕ್ ಮಾಡ್ತೀನಿ ತಾಳಪ್ಪ ಇವಾಗ್ಲೇ. ಫೋನ್ ಕಾಣಿಸ್ತಿಲ್ಲ ಕಣೋ. ಅಲ್ಲಿ ನೀರ್ ಐತಾ ನೋಡು. ಇಲ್ಲೇ ಐತಲ್ಲ ಕೌಡೆ. ನೈಟ್ ನಾನು ಬೇಗ ಮಲ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಯೋಚನೆ ಮಾಡ್ತಾನೆ ಬೆಳಗ್ಗೆ ಆಗೋಯ್ತು. ಇಂಥವ್ ನಮಗೂ ಆಗ್ಯಾವ. ಫೋನ್ ಇಲ್ಲೇ ಇರ್ತದ ಮುಂದ. ನಾವು ಫೋನ್ ದುಡ್ಕೊಂಡು ನಿಂತಿರ್ತೀವಿ. ಕರೆಕ್ಟ್ ಆಗಿ ಮೀಮ್ಸ್ ಬರಾಕತ್ತ ಇವತ್ತು. ಎಲ್ಲ ಹೆಣ್ಮಕ್ಳಿಗೆ ಸಪೋರ್ಟಿವ್ ಆಗಿ ಯಾವಾಗ ಹೆಣ್ಣಾದ್ರಿ ಏನಲ್ಲ, ಅವರು ನಮ್ಮಂಗೆ ಹೆಣ್ಣು. ಅವ್ರಿಗೂ ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ 50 ಮಿಲಿಯನ್ ವ್ಯೂಸ್. ಓ ಅಣ್ಣ ನಮ್ಮಂಗೆ ಹೆಣ್ಣು ಅಂದ್ಬಿಟ್ಟು ಸಡನ್ ಅಂತ. ಓಕೆ, ಸಮಾನತೆ ಹಾಕಿದೆ, ಎಲ್ಲರೂ ಸಪೋರ್ಟ್. ಓಕೆ ಬ್ರೋ. ನಿಮ್ಗೊಂದ್ ಕತೆ ಹೇಳ.
ಒಂದೂರಲ್ಲಿ ಒಂದ್ ನಾಯಿ ಇತ್ತತ್ತೆ ಒಂದರ ಬಾಯಿಗೆ ಹುಚ್ಚ